ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಮಾಘ ಶುದ್ಧ ತದಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಿರವಾಸರ ಶನಿವಾರ ಫೆಬ್ರವರಿ ತಿಂಗಳ 1ನೇ ತಾರೀಕು 2025ನೇ ಇಸವಿ. ಈ ಶ್ರೇಷ್ಠವಾದಂತಹ ಶನಿವಾರದೊಂದು ಪ್ರಾತಸ್ಮರಣ ಸ್ತೋತ್ರ ಅಂತ ಕರೀತಾರೆ ನಮ್ಮ ವೇದಾಂತ ಶಾಸ್ತ್ರದಲ್ಲಿ. ಆದರೆ ನಾವು ಇದನ್ನು ಸಂಜೆ ಪಾರಾಯಣ ಮಾಡುತ್ತಾ ಇರುವುದರಿಂದ ನಾವು ಸಾಯಂ ಸ್ಮರಣಂ ಅಂತ ಹೇಳೋಣ. ಅತ್ಯಂತ ಶ್ರೇಷ್ಠವಾದಂತಹ 3 ವೇದಾಂತ ಚಿಂತನೆಯ ಮನನ ಶ್ಲೋಕಗಳು ಪಾರಾಯಣ ಮಾಡ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಸಾಯಂ ಸ್ಮರಣಂ. ಓಂ ಸಾಯಂ ಸ್ಮರಾಮಿ ಹೃದಯ ಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂಸಗತಿಂ ತುರೀಯಂ ಯತ್ಸ್ವಪ್ನಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಘಃ. ಸಾಯಂ ಭಜಾಮಿ ಮನಸಾ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲ ಯದನುಗ್ರಹೇಣ ಯನ್ನೇತಿ ನೇತಿ ವಚನೈಃ ನಿಗಮಾ ಅವೋಚುಃ ತಂ ದೇವದೇವಮಜಮಚ್ಯುತಮಾಹುರಗ್ರ್ಯಂ ಸಾಯಂ ನಮಾಮಿ ತಮಸಃ ಪರಮರ್ಕವರ್ಣಂ ಪೂರ್ಣಂ ಸನಾತನಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಂ ಜಗದಶೇಷಮಶೇಷಮೂರ್ತೌ ರಜ್ವಾಂ ಭುಜಂಗಮ ಇವ ಪ್ರತಿಭಾಸಿತಂ ವೈ
रज्ज्वां भुजङ्गम इव प्रतिभासितं वै. ಅತ್ಯಂತ ಸುಂದರವಾದಂತಹ ಕ್ಷೇತ್ರಜ್ಞನ ವಿಚಾರದ ಶ್ಲೋಕಗಳಿವು. ಇದರ ಮನನ ಧ್ಯಾನ ಪ್ರತಿಯೊಬ್ಬ ಸಾಧಕನಿಗೂ ಅತ್ಯಂತ ಶ್ರೇಷ್ಠತೆಯನ್ನು ತರುವುದು. ಇರಲಿ, ಒಂದು ಗಣೇಶನ ಭಜನೆಯನ್ನು ಮಾಡೋಣ. ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಕಾರ್ಯೇಷು ಸರ್ವದಾ. ಗಜಾನನ ಹೇ ಶುಭಾನನ ಗಜಾನನ ಹೇ ಶುಭಾನನ ಗೌರಿ ಮನೋಹರ ಪ್ರಿಯ ನಂದನ ಗೌರಿ ಮನೋಹರ ಪ್ರಿಯ ನಂದನ ಪಶುಪತಿ ತನಯ ಗಜಾನನ ಪಶುಪತಿ ತನಯ ಗಜಾನನ ಹೇ ಪರಮ ನಿರಂಜನ ಶುಭಾನನ ಹೇ ಪರಮ ನಿರಂಜನ ಶುಭಾನನ ಗಜಾನನ ಹೇ ಶುಭಾನನ ಗೌರಿ ಮನೋಹರ ಪ್ರಿಯ ನಂದನ ಗೌರಿ ಮನೋಹರ ಪ್ರಿಯ ನಂದನ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಕೀ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಮಾಘ ಮಾಸ. ಮಾಘ ಮಾಸದಲ್ಲಿ ಯಾವುದಾದರೂ ಪುಣ್ಯಕ್ಷೇತ್ರವನ್ನು ದರ್ಶಿಸಿ ಅಲ್ಲಿ ಹರಿಯುತ್ತಿರುವ ಪವಿತ್ರ ನದಿಯಲ್ಲಿ ಮಿಂದು ಪುನೀತರಾಗುವಂತಹ ಶ್ರೇಷ್ಠವಾದ ಮಾಸ ಮಾಘ ಮಾಸ. ಮಾಘ ಸ್ನಾನಕ್ಕೆ ಅತ್ಯಂತ ಶ್ರೇಷ್ಠತೆ ಗರಿಷ್ಠತೆಯನ್ನು
ಸಾಧನೆಯಲ್ಲಿ ಪರಿಪಕ್ವತೆಯನ್ನು ಗಳಿಸುವಂತಹ ಮಾಸ ಈ ಮಾಘ ಮಾಸ ಹಾಗೂ ಮಾಘ ಸ್ನಾನ. ಪ್ರತಿಯೊಬ್ಬರೂ ಅವಕಾಶವನ್ನು ಮಾಡಿಕೊಂಡು ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿ ಅಲ್ಲಿ ಹರಿಯುತ್ತಿರುವ ನದಿಯಲ್ಲಿ ಮಿಂದು ಪುನೀತರಾಗಿ, ಅದರಲ್ಲೂ ಮಹಾಕುಂಭಮೇಳ ನಡೆಯುತ್ತಿದೆ. ಇನ್ನು ಮಹಾಶಿವರಾತ್ರಿವರೆಗೆ ಫೆಬ್ರವರಿ 26, 2025ನೇ ಇಸವಿಯವರೆಗೆ ಮಹಾಕುಂಭಮೇಳ ಜಾರಿಯಲ್ಲಿರುತ್ತೆ. ಶಕ್ತರಾದವರು, ಅನುಕೂಲವಿದ್ದವರು ದಯಮಾಡಿ ಪ್ರಯಾಗರಾಜ್ ಪುಣ್ಯಕ್ಷೇತ್ರದ ದರ್ಶನ ಮಾಡಿ. ಹಾಗೆ ಅಯೋಧ್ಯ ಹತ್ತಿರ ವಾರಾಣಸಿ ಕೂಡ ಇದೆ. ಹಾಗೆ ಅದೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಗಂಗಾ ಯಮುನ ಸಂಗಮದಲ್ಲಿ ಮಿಂದು ಬರಬಹುದು. ಎಲ್ಲರಿಗೂ ಒಳಿತಾಗಲಿ ಅನ್ನುವಂಥದ್ದೇ ನಮ್ಮ ಯಾವತ್ತಿನ ಆಶಯ ಇರಲಿ. ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡೋಣ. ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. 13ನೇ ಅಧ್ಯಾಯ 12ನೆಯ ಶ್ಲೋಕದಿಂದ ಆರಂಭ, 16ನೆಯ ಶ್ಲೋಕದವರೆಗೆ. 12ರಿಂದ 16. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ, ಅಲ್ಲಿಂದ ಆರಂಭ ಮಾಡೋಣ. ಒಟ್ಟಿಗೆ ಪಾರಾಯಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಜ್ಞವಿಭಾಗಯೋಗಃ. ಶ್ರೀಭಗವಾನುವಾಚ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ. ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ. ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯವಿವರ್ಜಿತಂ. ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ. ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ. ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಕ್ಷೇತ್ರದ ಬಗ್ಗೆ ತಿಳಿದುಕೊಂಡೆವು. ಈಗ ಕ್ಷೇತ್ರಜ್ಞನ ವಿಚಾರವನ್ನು ಮಾಡ್ತಾ ಇದ್ದೇವೆ. ಕೆಲವು ಶ್ಲೋಕಗಳನ್ನು ಈಗ ಮೆಲುಕು ಹಾಕೋಣ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ असक्तम सर्वभृच्चैव निर्गुणम गुणभोक्तृ च। परमात्मा समस्त इंद्रियों के मूल स्रोत हैं, फिर भी वे इंद्रियों से रहित हैं। वे समस्त जीवों के पालन करता होकर भी अनासक्त हैं। वे प्रकृति के गुणों के परे हैं, फिर भी वे भौतिक प्रकृति के समस्त गुणों के स्वामी हैं। The Supreme Soul is the original source of all senses, yet He is without senses. He is unattached, although He is the maintainer of all living beings. He transcends the mode of nature, and at the same time, He is the master of all modes of material nature. Bahirantascha bhutana acharam charameva cha.
सूक्ष्मत्वात् तदविज्ञेयं दूरस्थं च अंतिके च तत् परम सत्य जड़ तथा जंगम समस्त जीवों के बाहर तथा भीतर स्थित है। सूक्ष्म होने के कारण वे भौतिक इंद्रियों के द्वारा जानने या देखने से परे हैं। यद्यपि वे अत्यंत दूर रहते हैं, किंतु हम सर्वों के निकट भी हैं। द सुप्रीम ट्रुथ एग्जिस्ट बोथ इंटरनली एंड एक्सटर्नली इन द मूविंग एंड नॉन मूविंग. He is beyond the power of the material senses to see or to know. Although far, far away, he is also near to all. अविभक्तं च भूतेषु विभक्तमिव च स्थितं भूतभर्तृ च तज्ज्ञेयं ग्रसिष्णु प्रभविष्णु च. यद्यपि परमात्मा समस्त जीवों के मध्य विभाजित प्रतीत होता है, लेकिन वह कभी भी विभाजित नहीं है. वह एक रूप में स्थित है. यद्यपि वह प्रत्येक जीव का पालन करता है, लेकिन यह समझना चाहिए कि वह सबों का संहार करता है और सबों को जन्म देता है. Although the Supreme Soul appears to be divided, he is never divided. He is situated as one. Although he is the maintainer of every living entity, it is to be understood that he devours and develops all. ಇಲ್ಲಿಯವರೆಗೆ ವಿಚಾರವನ್ನು ಮಾಡಿದ್ದೇವೆ. ಮುಂದಿನ ಶ್ಲೋಕದ ವಿಚಾರ ಮಾಡುವ ಮುನ್ನ ಈ 16ನೇ ಶ್ಲೋಕದಲ್ಲಿ ನಾವೇನು ವಿಚಾರ ಮಾಡಿದ್ವು ಅದನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ. ಆಚಾರ್ಯ ಶಂಕರರ ಭಾಷ್ಯ. ಸಂಪೂರ್ಣವಾದ ಒಂದೇ ಅಖಂಡ ಆಕಾಶವು ಬ್ರಹ್ಮಾಂಡದ ಎಲ್ಲೆಡೆಗಳಲ್ಲಿ ವ್ಯಾಪಿಸಿಕೊಂಡಿದೆಯಾದರೂ ಬೇರೆ ಬೇರೆ ಪ್ರಾಣಿಗಳ ಒಳಗೆ, ಬೇರೆ ಬೇರೆ ವಸ್ತುಗಳ ಒಳಗೆ, ಬೇರೆ ಬೇರೆ ಆಕಾರಗಳಲ್ಲಿ ಹರಿದು ಹಂಚಿ ಹೋಗಿರುವಂತೆ ಕಾಣಿಸುತ್ತಿದೆ. ಉದಾಹರಣೆಗೆ ಘಟದೊಳಗಿನ ಆಕಾಶದಂತೆ, ಪೆಟ್ಟಿಗೆಯೊಳಗಿನ ಆಕಾಶದಂತೆ ಇತ್ಯಾದಿ. ವಾಸ್ತವವಾಗಿ ಅದು ಒಂದೇ ವಿಭಾಗರಹಿತವಾದ ಪರಿಪೂರ್ಣವಾದ ಮಹಾ ಆಕಾಶವಾಗಿದೆ. ಕಾರಣಾಂತರದಿಂದ ಘಟವು ಒಡೆದು ಹೋದರೆ ಘಟದೊಳಗಿನ ಆಕಾಶವು ಮಹಾಕಾಶದಲ್ಲಿ ಲೀನವಾಯಿತು ಎಂದೇನಲ್ಲ. ಏಕೆಂದರೆ ಘಟಾಕಾಶವೂ ಸಹ ಮಹಾಕಾಶವೇ ಆಗಿದೆ. ಅಂತೆಯೇ ಪರಿಪೂರ್ಣನಾದ ಪರಬ್ರಹ್ಮನು ಎಲ್ಲ ಜೀವಿಗಳಲ್ಲಿ ಕ್ಷೇತ್ರಜ್ಞನ ರೂಪದಿಂದ ಸಮಾನವಾಗಿ ಹಾಗೂ ಅಖಂಡವಾಗಿ ಸ್ಥಿತನಾಗಿದ್ದರೂ ಪ್ರತಿಯೊಂದು ಜೀವಿಯಲ್ಲಿಯೂ ಭಿನ್ನ ವಿಭಿನ್ನವಾಗಿ ಇರುವಂತೆ ಆಯಾ ಉಪಾಧಿ ಶರೀರಗಳ ಗುಣಗಳನ್ನು ತಾಳಿರುವಂತೆ ತೋರುತ್ತಾನೆ. ವಾಸ್ತವದಲ್ಲಿ ಜ್ಞೇಯ ವಸ್ತುವಾದ ಪರಮಾತ್ಮನು ಒಬ್ಬನೇ. ಅವನು ಸರ್ವತ್ರ ಪರಿಪೂರ್ಣನಾಗಿದ್ದಾನೆ. ಬ್ರಹ್ಮನ ರೂಪದಿಂದ ಸಂಪೂರ್ಣ ಜಗತ್ತಿನ ಸೃಷ್ಟಿಕರ್ತನು, ವಿಷ್ಣು ರೂಪದಿಂದ ಪೋಷಿಸುವವನು, ರುದ್ರ ರೂಪದಿಂದ ಸಂಹಾರ ಮಾಡುವವನೂ ಆಗಿದ್ದಾನೆ. ಆ ಪರಮಾತ್ಮನೇ ಬ್ರಹ್ಮನು, ವಿಷ್ಣುವು, ಮಹೇಶ್ವರನೂ ಆಗಿದ್ದಾನೆ. ಮುಂದಿನ ಶ್ಲೋಕದ ವಿಚಾರ ಮಾಡೋಣ. ಒಟ್ಟಿಗೆ ಪಾಲನ ಮಾಡುವ 2 ಬಾರಿ. 17ನೆಯ ಶ್ಲೋಕ. ಇಲ್ಲಿ 18 ಅಂತ ಇದೆ, ಅಡ್ಡಿಯಿಲ್ಲ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಹಿಂದಿ ಹಾಗೂ ಆಂಗ್ಲ ಭಾಷೆಯ ಅನುವಾದವನ್ನು ನೋಡೋಣ. वे समस्त प्रकाशमान वस्तुओं के प्रकाश स्रोत हैं. वे भौतिक अंधकार से परे हैं और अगोचर हैं. वे ज्ञान है, ज्ञेय है और ज्ञान के लक्ष्य हैं.
वे सबके हृदय में स्थित हैं. He is the source of light in all luminous objects. He is beyond the darkness of matter and is unmanifested. He is knowledge. He is the object of knowledge and he is the goal of knowledge. He is situated in everyone's heart. ಅತ್ಯಂತ ಸುಂದರವಾದಂತಹ ನಿಗೂಢ ಅರ್ಥವುಳ್ಳಂತಹ ಶ್ಲೋಕ ಈ 17ನೆಯ ಶ್ಲೋಕ. ನೋಡುವ ಪದಚ್ಛೇದ. ಜ್ಯೋತಿಷಾಂ ಅಪಿ ತತ್ ಜ್ಯೋತಿ ತಮಸಃ ಪರಂ ಉಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಅನ್ವಯಾರ್ಥ ನೋಡಿಕೊಳ್ಳಿ. ತತ್ ಜ್ಯೋತಿಷಾಂ ಅಪಿ, ಮತ್ತು ಆ ಪರಬ್ರಹ್ಮವು ಜ್ಯೋತಿಗಳಿಗೂ ಕೂಡ ಜ್ಯೋತಿ ಜ್ಯೋತಿ ಎಂದು. ತಮಸಃ ಪರಂ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ತಮಸಃ ಪರಂ ಮಾಯೆಗಿಂತ, ಅಂಧಕಾರದಿಂದ, ಅಂಧಕಾರಕ್ಕಿಂತ, ಅಜ್ಞಾನಕ್ಕಿಂತ ಅತೀತವು. ಜ್ಞಾನಂ ಬೋಧ ಸ್ವರೂಪವು, ಜ್ಞೇಯಂ ತಿಳಿಯಲು ಯೋಗ್ಯವು, ಮತ್ತು ಜ್ಞಾನಗಮ್ಯಂ ತತ್ವಜ್ಞಾನದಿಂದ ಪಡೆಯಲು ಯೋಗ್ಯವು, ಮತ್ತು ಸರ್ವಸ್ಯ ಹೃದಯ ವಿಷ್ಠಿತಂ ಉಚ್ಯತೆ, ಎಲ್ಲರ ಹೃದಯದಲ್ಲಿ ವಿಶೇಷ ರೂಪದಿಂದ ಸ್ಥಿತವೆಂದು ಹೇಳಲಾಗುತ್ತದೆ. ನೋಡಿ ತಾತ್ಪರ್ಯ. ಆ ಪರಬ್ರಹ್ಮವು ಜ್ಯೋತಿಗಳಿಗೂ ಜ್ಯೋತಿಯು ಮತ್ತು ಮಾಯೆಗಿಂತ ಅತೀತವು, ಬೋಧಸ್ವರೂಪವು, ತಿಳಿಯಲು ಯೋಗ್ಯವು, ತತ್ವಜ್ಞಾನದಿಂದ ತಿಳಿಯುವಂತಹುದೂ ಆಗಿದೆ. ಹಾಗೆಯೇ ಅದು ಎಲ್ಲರ ಹೃದಯದಲ್ಲಿ ವಿಶೇಷ ರೂಪದಿಂದ ನೆಲೆಸಿದೆ. ಎಷ್ಟು ಸೊಗಸಾದಂತಹ ವರ್ಣನೆ. ಇದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಆಚಾರ್ಯ ಶಂಕರರ ಭಾಷ್ಯದ ನಂತರ. ಕಿಂಚ ಸರ್ವತ್ರ ವಿದ್ಯಮಾನಮಪಿ ಸತ್ ನೋಪಲಭ್ಯತೆ ಚೇತ್ ಜ್ಞೇಯಂ ತಮಸ್ತರ್ಹಿ ನ ಕಿಂ ತರ್ಹಿ. ಆಚಾರ್ಯ ಶಂಕರರ ಪೀಠಿಕೆಯಲ್ಲಿ ಹೇಳ್ತಾರೆ, ಈ ಜ್ಞೇಯವು ಎಲ್ಲೆಲ್ಲಿಯೂ ಇದ್ದುಕೊಂಡಿರುವುದಾಗಿದ್ದರೂ ಕಾಣಬರುವುದಿಲ್ಲವಾದರೆ ಆಗ ಅದು ಬರಿಯ ಕತ್ತಲೆಯಾಗಿರಬೇಕಲ್ಲವೇ? ಹಾಗಲ್ಲ. ಮತ್ತೇನೆಂದರೆ, ಜ್ಯೋತಿಷಾಂ ಆದಿತ್ಯಾದೀನಾಂ ಅಪಿ ತತ್ ಜ್ಞೇಯಂ ಜ್ಯೋತಿ ಆತ್ಮಚೈತನ್ಯ ಜ್ಯೋತಿಷಾ ಇದ್ದಾನಿ ಹಿ ಆದಿತ್ಯಾದೀನಿ ಜ್ಯೋತಿಂಷಿ ದೀಪ್ಯಂತೆ ಯೇನ ಸೂರ್ಯಸ್ತಪತಿ ತೇಜಸ್ಸೆದ್ಧಃ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಇತ್ಯಾದಿ ಶ್ರುತಿಭ್ಯಃ ಸ್ಮೃತೇಶ್ಚ ಇಹೈವ ಯದಾದಿತ್ಯಗತಂ ತೇಜಃ ಇತ್ಯಾದೇಃ ತಮಸಃ ಅಜ್ಞಾನಾತ್ ಪರಂ ಅಸ್ಪೃಷ್ಟಂ ಉಚ್ಯತೆ. ಜ್ಞಾನಾದೇಃ ದುಸ್ಸಂಪಾದನ ಬುದ್ಧ್ಯಾ ಪ್ರಾಪ್ತಾವಸಾದಸ್ಯ ಉತ್ತಂಭನಾರ್ಥಂ ಆಹ ಜ್ಞಾನಂ ಅಮಾನಿತ್ವಾದಿ. ಜ್ಞೇಯಂ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಇತ್ಯಾದಿನಾ ಉಕ್ತಂ. ಜ್ಞಾನಗಮ್ಯಂ ಜ್ಞೇಯಮೇವ ಜ್ಞಾತಂ ಸತ್ ಜ್ಞಾನಫಲಂ ಇತಿ ಜ್ಞಾನಗಮ್ಯಂ ಉಚ್ಯತೆ. ಜ್ಞಾಯಮಾನಂ ತು ಜ್ಞೇಯಂ ತದೇತತ್ ತ್ರಯಮಪಿ ಹೃದಿ ಬುದ್ಧೌ ಸರ್ವಸ್ಯ ಪ್ರಾಣಿಜಾತಸ್ಯ ವಿಷ್ಠಿತಂ ವಿಶೇಷೇಣ ಸ್ಥಿತಂ ತತ್ರೈವ ಹಿ ತ್ರಯಂ ವಿಭಾವ್ಯತೆ. ಆಚಾರ್ಯ ಶಂಕರರ ಭಾಷ್ಯಾರ್ಥ. ಆ ಜ್ಞೇಯವು ಆದಿತ್ಯನೇ ಮುಂತಾದ ಜ್ಯೋತಿಗಳಿಗೂ ಜ್ಯೋತಿಯಾಗಿರುವುದು. ಆತ್ಮ ಚೈತನ್ಯದ ಬೆಳಕಿನಿಂದ ಹೊತ್ತಿಕೊಂಡೇ ಅಲ್ಲವೇ ಆದಿತ್ಯನೇ ಮುಂತಾದ ಜ್ಯೋತಿಗಳು ಬೆಳಗುತ್ತಿರುವುವು. ಯಾವ ತೇಜಸ್ಸಿನಿಂದ ಹೊತ್ತಿಕೊಂಡು ಸೂರ್ಯನು ತಪಿಸುತ್ತಿರುವನೋ ಎಂಬ ವಾಕ್ಯವು ತೈತ್ರಿಯ ಬ್ರಾಹ್ಮಣದ
ತೈತ್ರಿಯ ಬ್ರಾಹ್ಮಣದ ಉಲ್ಲೇಖ. ಅದರ ಬೆಳಕಿನಿಂದ ಇದೆಲ್ಲವೂ ಬೆಳಗುತ್ತಿರುವುದು. ಮುಂಡಕೋಪನಿಷತ್ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ಹಾಗೆಯೇ ಭಗವದ್ಗೀತೆಯಲ್ಲೂ ಕೂಡ ಆದಿತ್ಯನಲ್ಲಿರುವ ತೇಜಸ್ಸು ಯಾವುದೋ ಮುಂದೆ 15ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಲಿದ್ದೇವೆ. ಮುಂತಾದ ಸ್ಮೃತಿ, ಸ್ಮೃತಿ ಅಂತಂದ್ರೆ ಭಗವದ್ಗೀತೆ, ಇನ್ನು ಶ್ರುತಿ ಅಂದ್ರೆ ಎಲ್ಲ ಉಪನಿಷತ್ತುಗಳು, ತೈತ್ರಿಯ ಬ್ರಾಹ್ಮಣ, ಮುಂಡಕ ಶ್ರುತಿ ಇತ್ಯಾದಿ. ತಮಸ್ಸಿಗಿಂತಲೂ ಎಂದರೆ ಅಜ್ಞಾನಕ್ಕಿಂತಲೂ ಅದು ಆಚೆ ಇರುವುದು, ಅದರ ಸೋಂಕಿಲ್ಲದ್ದು ಎನಿಸಿರುವುದು. ಜ್ಞಾನವೇ ಮುಂತಾದದ್ದನ್ನು ಸಂಪಾದಿಸುವುದು ಬಲು ಕಷ್ಟವೆಂದು ಬಗೆದು ಮನಸ್ಸಿನಲ್ಲಿ ಕುಗ್ಗು ಹೊಂದಿದ್ದ ಅರ್ಜುನನನ್ನು ಎತ್ತಿ ಹಿಡಿದು ಧೈರ್ಯವನ್ನು ಕೊಡುವುದಕ್ಕಾಗಿ ಭಗವಂತನು ಹೇಗೆನ್ನುತ್ತಿದ್ದಾನೆ. ಜ್ಞಾನವು ಎಂದರೆ ಅಮಾನಿತ್ವವೇ ಮುಂತಾದದ್ದು. ಇದರ ಬಗ್ಗೆ ಆಗಲೇ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಜ್ಞೇಯವು ಎಂದರೆ ಯಾವುದು ಜ್ಞೇಯವೋ ಅದನ್ನು ಹೇಳುವೆನು ಎಂದು ಮುಂತಾಗಿ ಹೇಳಿದ ಬ್ರಹ್ಮವು ಜ್ಞಾನಗಮ್ಯವು. ಈ ಜ್ಞೇಯವೇ ಅರಿಯಲ್ಪಟ್ಟದ್ದಾದರೆ ಜ್ಞಾನದ ಫಲವಾಗುವುದರಿಂದ ಜ್ಞಾನಗಮ್ಯವು ಎನಿಸುತ್ತದೆ. ಆದರೆ ಇನ್ನೂ ಅರಿಯಬೇಕಾಗಿರುವ ಜ್ಞೇಯವು ಎನಿಸುತ್ತದೆ. ಅಂಥ ಈ ಮೂರು ಪ್ರತಿಯೊಬ್ಬ ಜೀವನ, ಎಲ್ಲ ಪ್ರಾಣಿರಾಶಿಗಳ ಹೃದಯದಲ್ಲಿಯೂ ಎಂದರೆ ಬುದ್ಧಿಯಲ್ಲಿಯೂ ವಿಷ್ಠಿತವಾಗಿರುತ್ತದೆ, ವಿಶೇಷ ರೂಪದಿಂದ ಇರುತ್ತದೆ. ಅಲ್ಲಿಯೇ ಅಲ್ಲವೇ ಆ ಮೂರು ಅನುಭವಕ್ಕೆ ತೋರುತ್ತವೆ. ಜ್ಞಾನಂ, ಜ್ಞೇಯಂ, ಜ್ಞಾನಗಮ್ಯಂ, ಈ ಮೂರು ಕೂಡ ಅನುಭವಕ್ಕೆ ಬರುತ್ತವೆ. ವಿಚಾರ ಮಾಡಿ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ನಮ್ಮಲ್ಲಿ ಏಕೋ ಒಂದು ರೀತಿಯಾದಂತಹ ಮಾಯೆ. ಆದ್ದರಿಂದಲೇ ನಮಗೆ ಇದು ಕಷ್ಟಕರ, ಇದು ನಮಗೆ ತಲುಪದೇ ಇರುವಂಥದ್ದು, ನಿಲುಕದೇ ಇರುವಂಥದ್ದು ಎಂದು ಭಾವಿಸ್ತೇವೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಂ ಉಚ್ಯತೆ. ತಮಸ್ಸಂದ್ರೆ ಅಂಧಕಾರ, ಅಜ್ಞಾನ, ಅವಿದ್ಯೆ, ಮಾಯೆ. ನೋಡಿ, ನಾವು ಧರ್ಮ ಮಾರ್ಗದಲ್ಲಿ ಯಾಕೆ ನಡೆಯಲು ಸಾಧ್ಯ ಇಲ್ಲ ಅಂತಂದ್ರೆ ನಮಗೆ ಈ ಮಾಯೆ ಆವೃತವಾಗಿರುತ್ತೆ. ಆದ್ರಿಂದಲೇ ಈ ತಮಸ್ಸಿನಿಂದ ಪಾರ ಆಗಲು ನಮಗೆ ಸಾಧ್ಯವಿಲ್ಲ. ಇದನ್ನ ಗುಂಡಪ್ಪನವರು ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಆ ಕಗ್ಗದ ಶ್ಲೋಕವನ್ನು ಹಂಚಿಕೊಳ್ತೇವೆ ನೋಡಿ. ಅದರ ವಿಸ್ತೃತವಾದ ವಿವರಣೆಯನ್ನು ಕೂಡ ನೋಡೋಣ. ಈ ಶ್ಲೋಕದ ಉದ್ದೇಶ ಏನು ಅಂತಂದ್ರೆ, ಮನುಷ್ಯರು ಯಾಕೆ ಧರ್ಮ ಮಾರ್ಗವನ್ನು ಹಿಡಿಯುವುದಿಲ್ಲ, ಯಾಕೆ ಇತರ ಮಾರ್ಗದಲ್ಲೇ ಹೋಗಬೇಕು ಎಂಬ ಪ್ರೇರಣೆ ಅವರಿಗೆ, ಯಾಕೆ ಧರ್ಮ ಮಾರ್ಗದಲ್ಲಿ ಇದ್ದುಕೊಂಡು ಬದುಕನ್ನು ಸಾರ್ಥಕಗೊಳಿಸಬಾರದು? ನೋಡಿ, ಕಾರಣ ಹೇಳ್ತಾ ಇದ್ದಾರೆ ಸನ್ಮಾನ್ಯರಾದಂತಹ ಡಾಕ್ಟರ್ ಡಿ ವಿ ಗುಂಡಪ್ಪನವರು. ಸಿರಿ ಮಾತ್ರಕ್ಕೇನಲ್ಲ, ಪೆಣ್ಮಾತ್ರಕ್ಕೇನಲ್ಲ, ಕರುಬಿ ಜನಕ್ಕೆಸರು ದಾರಿಯಲಿ ಸಾಗುವುದು. ಬಿರುದ ಗಳಿಸಲಿಕೆ ಸಪ, ಹೆಸರ ಪಸರಿಸಲೆಸಪ, ದುರಿತಗಳ್ಗೆಣೆಯುಂಟೆ ಮಂಕುತಿಮ್ಮ, ದುರಿತಗಳ್ಗೆಣೆಯುಂಟೆ ಮಂಕುತಿಮ್ಮ, 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 ಮಂಕುತಿಮ್ಮ. ಸಿರಿ ಮಾತ್ರಕ್ಕೇನಲ್ಲ. ಸಿರಿ ಅಂದ್ರೆ ಹಣ, ಐಶ್ವರ್ಯ, ಆಸ್ತಿ, ಅಂತಸ್ತು, ಬಂಗಲೆ, ವಾಹನಗಳು ಇತ್ಯಾದಿ. ಬರೀ ಇಂತಹ ಒಂದು ಆಸೆಗಳಿಗೆ ಮನುಷ್ಯನಿಲ್ಲ. ಅದಕ್ಕೂ ಮಿಗಿಲಾಗಿ ಮಾತ್ರಕ್ಕೇನಲ್ಲ, ಕೇವಲ ಹೆಣ್ಣು ಅಥವಾ ಲೈಂಗಿಕಾಸಕ್ತಿ ಅಥವಾ ದೇಹಾಸಕ್ತಿ, ಇಷ್ಟರಿಂದಲೇ ಮನುಷ್ಯ ದಾರಿ ತಪ್ತಾ ಇಲ್ಲ. ಹಾದಿ ತಪ್ತಾ ಇರೋದು ಅವನು ಇನ್ನೂ ಕೂಡ ಅನೇಕ ವಿಧದ ಮಾಯೆಗಳಿಂದ.
ಕರುಬಿ ಜನ ಕೆಸರು ದಾರಿಯಲಿ ಸಾಗುವುದು. ಕೆಸರು ದಾರಿ. ಕೆಸರು ದಾರಿ ಅಂದ್ರೇನು? ತಪ್ಪು ದಾರಿ. ಎಲ್ಲಿ ಹೋಗಬಾರದೋ, ಎಲ್ಲಿ ಕಾಲಿಡಬಾರದೋ ಅದನ್ನ ಕೆಸರು ದಾರಿ ಅಂತ ಕರೆದಿದ್ದಾರೆ ಗುಂಡಪ್ಪನವರು. ಬರೀ ಸಿರಿ ಮತ್ತೆ ಪೆಣ್, ಹಣ ಮತ್ತು ಹೆಣ್ಣು ಮಾತ್ರ ಅಲ್ಲ, ಬಿರುದ ಗಳಿಸಲಿಕ್ಕೆ ಸಪ. ಅವನ ಪ್ರಯತ್ನ ಹೇಗಿರುತ್ತೆ? ಬಿರುದು ಗಳಿಸ್ಬೇಕು, ಯಾವ್ಯಾವುದು ಅವಾರ್ಡ್ಗಳನ್ನ ಪಡಿಬೇಕು. ರಾಜ್ಯೋತ್ಸವ ಪ್ರಶಸ್ತಿ, ಆ ಪದ್ಮಶ್ರೀ ಪ್ರಶಸ್ತಿ, ಆ ಭಾರತ ರತ್ನ ಪ್ರಶಸ್ತಿ, ಇನ್ನು ಏನೇನೋಗಳ ಪ್ರಶಸ್ತಿಗಳಿವೆ. ಬಿರುದುಗಳು ಗಳಿಸ್ಬೇಕು ನಾನು. ನನ್ನ ಹೆಸರು ಮುಂದೆ ಇಂತಹ ಪಂಡಿತ ಇವ ಅಂತ ಹೇಳಿ ಬಿರುದುಗಳನ್ನ ತೆಗೆದುಕೊಳ್ಬೇಕು ನಾ. ಅದಕ್ಕೂ ಪ್ರಯತ್ನ ಪಡ್ತಾನೆ. ಹೆಸರ ಪಸರಿಸಲೆಸಪ್, ಪಾಪ್ಯುಲಾರಿಟಿ, ತನ್ನ ಒಂದು ಖ್ಯಾತಿ, ತನ್ನ ಒಂದು ಹೆಸರು ಎಲ್ಲ ಕಡೆ ರಾರಾಜಿಸಬೇಕು, ಖ್ಯಾತನಾಮನಾಗಬೇಕು ಆತ. ಇದಕ್ಕೂ ಪ್ರಯತ್ನವನ್ನು ಪಡ್ತಾನೆ. ದುರಿತಗಳಿಗೆ ಎಣೆಯುಂಟೆ. ಇದೆಲ್ಲ ದುರಿತಗಳೇ. ನಾವು ಕೇವಲ ಐಶ್ವರ್ಯಕ್ಕೆ ಮಾರು ಹೋಗೋದು, ಕೇವಲ ಹೆಣ್ಣುಗಳಿಗೆ ತಲೆಬಾಗೋದು, ಅಥವಾ ಬಿರುದುಗಳನ್ನ ಗಳಿಸ್ಬೇಕು, ಹೆಸರು ಗಳಿಸ್ಬೇಕು, ಇದೆಲ್ಲವೂ ಕೂಡ ದುರಿತಗಳೇ. ದುರಿತಗಳಿಗೆ ಎಣೆಯುಂಟು. ಇದಕ್ಕೆ ಎಣೆಯುಂಟೆ? ಇದಕ್ಕೇನು ಮುಕ್ತಾಯ ಅನ್ನೋದು ಇದೆಯೇ? ಮಾಯೆಯ ಪಾಶ ಅತ್ಯಂತ ಅಗಾಧ, ಅತ್ಯಂತ ವಿಸ್ತಾರ. ನೋಡಿ, ಪೀಪಲ್ ಲೀವ್ ದ ಪಾತ್. ಇಲ್ಲ ಡು ನಾಟ್ ಲೀವ್ ಅಂತ ಇದೆ, ಆಕ್ಚುಲಿ ಲೀವ್ ದ ಪಾತ್ ಅಂತ ಇರಬೇಕು. ಪೀಪಲ್ ಲೀವ್ ದ ಪಾತ್ ಆಫ್ ಧರ್ಮ ಅಂಡ್ ಫಾಲೋ ಎ ಮಡಿ ರೋಡ್, ನಾಟ್ ಜಸ್ಟ್ ಫಾರ್ ದ ವೆಲ್ ನೋನ್ ರೀಸನ್ಸ್, ವೆಲ್ತ್ ಅಂಡ್ ವುಮನ್. ದೇ ಡೂ ಇಟ್ ಈವನ್ ಫಾರ್ ನೇಮ್ ಅಂಡ್ ಫೇಮ್. ನೋಡಿ, ವೆಲ್ತ್ ಸಿರಿ, ವುಮೆನ್ ಪೆಣ್, ನೇಮ್ ಹೆಸರು, ಫೇಮ್ ಬಿರುದು, ಹೀಗೆ. ಅಥವಾ ನೇಮ್ ಅಂದ್ರೂ ಕೂಡ ಬಿರುದು ಅಂತ ತೆಗೆದುಕೊಳ್ಬಹುದು, ಫೇಮ್ ಅಂತಂದ್ರೆ ಹೆಸರು ಅಂತ ಕೂಡ ತೆಗೆದುಕೊಳ್ಬಹುದು. ಹೆಸರು ಗಳಿಸ್ಲಿಕ್ಕೆ, ಬಿರುದುಗಳನ್ನ ಗಳಿಸ್ಲಿಕ್ಕೆ, ಪ್ರಶಸ್ತಿಗಳನ್ನ ಬಾಚಿಕೊಳ್ಳೋದಿಕ್ಕೆ, ಅಥವಾ ಹೆಣ್ಣಿಗೆ ಹೊನ್ನಿಗೆ ಮಾರು ಹೋಗುತ್ತಾನೆ ಮನುಷ್ಯ. ಆದ್ದರಿಂದಲೇ ಧರ್ಮ ಮಾರ್ಗವನ್ನು ಅವನು ಹಿಡಿಯೋದಿಲ್ಲ. ದೇರ್ ಆರ್ ಇನಫ್ ಸಿನ್ಸ್ ಕಮಿಟೆಡ್ ಬೈ ಪೀಪಲ್ ಟು ಅಟೇನ್ ಎ ಗುಡ್ ನೇಮ್ ಅಂಡ್ ಆನ್ ಎವರ್ ಸ್ಪ್ರೆಡಿಂಗ್ ಅಂಡ್ ನೆವರ್ ಎಂಡಿಂಗ್ ಫೇಮ್. ಸಿರಿ ಮಾತ್ರಕ್ಕೇನಲ್ಲ, ಸಿರಿ ಮಾತ್ರಕ್ಕೆ ಏನಲ್ಲ, ಗಳಿಸಲಿಕ್ಕೆ ಎಸಪ, ಗಳಿಸಲಿಕ್ಕೆ ಎಸಪ. ಹೆಸರ ಪಸರಿಸಲೆಸಪ, ಹೆಸರನ್ನು ಪಸರಿಸಲು ಎಸಪ ಪ್ರಯತ್ನವನ್ನು ಮಾಡ್ತಾನೆ. ದುರಿತಗಳಿಗೆ ಎಣೆ ಉಂಟೆ? ದುರಿತಗಳಿಗೆ ಎಣೆ ಉಂಟೆ? ಸಿರಿ ಐಶ್ವರ್ಯ, ಪೆಣ್ಣ ಹೆಣ್ಣು, ಕರುಬಿ ಕೊರಗಿ, ಎಸೆಪ ಮಾಡುವ ದುರಿತಗಳಿಗೆ, ದುಷ್ಕಾರ್ಯಗಳಿಗೆ, ಪಾಪಗಳಿಗೆ ಎಣೆ, ಮಿತಿ, ಎಲ್ಲೆ. ನೋಡಿ ಭಾವಾರ್ಥ ನೋಡಿ. ಜಗತ್ತಿನ ಜನರು ಕೆಟ್ಟ ದಾರಿಯಲ್ಲಿ ಹೋಗುವುದು ಕೇವಲ ಹಣವನ್ನು ಸಂಪಾದಿಸುವುದಕ್ಕೆ ಮಾತ್ರವಲ್ಲ, ಹೆಣ್ಣನ್ನು ಮೆಚ್ಚಲಿಸಕ್ಕಾಗಲಿ ಅಥವಾ ಪಡೆಯಲಿಕ್ಕಾಗಲಿ ಮಾತ್ರವಲ್ಲ, ಹೆಸರು ಗಳಿಸುವುದಕ್ಕೆ ಮತ್ತು ಆ ಗಳಿಸಿದ ಹೆಸರನ್ನು ಜಗತ್ತಿನ 4 ಮೂಲೆಗಳಿಗೆ ಪ್ರಚಾರ ಮಾಡಿಕೊಳ್ಳಲಿಕ್ಕೆ, ಇವನ್ನು ತುಳಿಯುವ ದುರ್ದಾರಿಗಳಿಗೆ, ಮಾಡುವ ಪಾಪಗಳಿಗೆ ಮಿತಿಯೇ ಇಲ್ಲ ಎಂದು ಇಂದಿಗೂ ಪ್ರಸ್ತುತವಾಗುವಂತೆ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಹೇಳುವ ತಾತ್ಪರ್ಯ ಇಷ್ಟೇ: ಜ್ಯೋತಿಷಾಮಪಿ ತಜ್ಜ್ಯೋತಿ, ಬೆಳಕಿಗೆ ಬೆಳಕಾಗಿರುವಂತಹ ಆ ಪಾರಮಾರ್ಥಿಕ ತತ್ವವನ್ನು ನಾವು ಅರಿತುಕೊಳ್ಳಬೇಕೇ ವಿನಃ, ಅದೇ ನಮಗೆ ಮುಖ್ಯವಾದ ಗುರಿ ಆಗಬೇಕೇ ವಿನಃ, ಈ ಸಿರಿ, ಪೆಣ್, ಹೆಸರು, ಬಿರುದು ಇದ್ಯಾವುದು ಕೂಡ ಸಾರ್ಥಕ್ಯತೆಯನ್ನು ಕೊಡುವುದಿಲ್ಲ. ನೋಡಿ ವ್ಯಾಖ್ಯಾನ. ಕೇವಲ ಹಣ ಸಂಪಾದನೆಗಾಗಿ ಹೋರಾಡುವ ಜನರನ್ನು ನಾವು ಬಹಳಷ್ಟು ಜನರನ್ನು ನೋಡಿದ್ದೇವೆ. ಅವರಲ್ಲಿ ಕಷ್ಟಪಟ್ಟು ದುಡಿದು ಬಂದದ್ದರಲ್ಲಿ ತಾವೂ ತೃಪ್ತಿಪಟ್ಟು ಅನ್ಯರಿಗೂ ಸಾಧ್ಯವಾದಷ್ಟು ಉಪಕಾರ ಮಾಡುವವರನ್ನೂ ನೋಡಿದ್ದೇವೆ. ಯಾರಿಗೂ ತೊಂದರೆ ಕೊಡದೆ ತಮ್ಮಷ್ಟಕ್ಕೆ ತಾವು ಗಳಿಸಿದ ಸಂಪತ್ತನ್ನು ತಾವೇ ಅನುಭವಿಸುತ್ತಾ ಪರರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಪರರಿಗೆ ಉಪಕಾರಿಗಳಾಗದಿದ್ದರೂ ನಿರುಪದ್ರವಿಗಳಂತೆ ಬದುಕುವವರನ್ನು ನೋಡಿದ್ದೇವೆ. ಇಷ್ಟಪಟ್ಟ ಹೆಣ್ಣನ್ನು ಕಟ್ಟಿಕೊಂಡೋ ಅಥವಾ ಕಟ್ಟಿಕೊಂಡ ಹೆಣ್ಣನ್ನು ಇಷ್ಟಪಟ್ಟೋ ಶಾಂತವಾಗಿ ಬದುಕುವವರನ್ನು ನೋಡಿದ್ದೇವೆ.
ಇವರಿಂದ ಸಮಾಜಕ್ಕೆ ಯಾವ ತೊಂದರೆಯೂ ಇಲ್ಲ. ಆದರೆ ಹಣವನ್ನು ಗಳಿಸುವುದಕ್ಕಾಗಿ ದುರ್ಮಾರ್ಗಿಗಳಾಗಿ ಸಮಾಜ ಕಂಟಕರಾಗಿ ಸದಾ ಸ್ವಾರ್ಥ ಸಾಧನೆಯೇ ಗುರಿಯಾಗ್ ಗುರಿಯಾಗಿಟ್ಟುಕೊಂಡಿರುವವರು ತಮ್ಮ ಗುರಿ ಮುಟ್ಟಲು ಯಾವುದೇ ದುರಾಚಾರವನ್ನು ಮಾಡಲು ಹೇಸದ ದುಷ್ಟರನ್ನು ಮತ್ತು ಹೆಣ್ಣಿಗಾಗಿ ಹೊಡೆದಾಡಿ ಮಹಾ ಯುದ್ಧಗಳನ್ನೇ ಮಾಡಿದ ದುರಾತ್ಮರನ್ನು ಕಂಡು ಕೇಳಿದ್ದೇವೆ ಅಲ್ವೇ? ಇವರೆಲ್ಲ ಸಾಗುವುದೇ ಕೆಸರ ದಾರಿಯಲ್ಲಿ. ಅವರ ಮನಸ್ಸು ಬುದ್ಧಿಗಳಿಗೆ ಅವರ ಹಾದಿಯ ಕೆಸರು ರಾಡಿ ಅಂಟಿಕೊಳ್ಳುತ್ತದೆ. ಆದರೆ ಹೆಸರು ಗಳಿಸುವ ದಾಹ ಬಂದು ಬಿಟ್ಟರೆ ಸಾಕು, ಅದನ್ನು ತಣಿಸಿಕೊಳ್ಳಲು ಮನುಷ್ಯ ಏನನ್ನಾದರೂ ಮಾಡಲು ತಯಾರಾಗಿ ಬಿಡುತ್ತಾನೆ. ಹೆಸರು ಗಳಿಸುವುದು ಮತ್ತು ಗಳಿಸಿದ ಖ್ಯಾತಿಯನ್ನು ಹರಡುವಂತೆ ಮಾಡುವ ಮಾರ್ಗದಲ್ಲಿ ಮನುಷ್ಯ ಏನು ಮಾಡಲು ಹೇಸುವುದಿಲ್ಲ. ಅದಕ್ಕೆ ನಮ್ಮ ರಾಜಕಾರಣಿಗಳು, ಕುಖ್ಯಾತ ಸಾಹಿತಿಗಳು ಮತ್ತು ತಮ್ಮನ್ನು ತಾವೇ ಸಮಾಜ ಸೇವಕರು ಎಂದು ಕರೆದುಕೊಳ್ಳುವ ದುಷ್ಟರು ಪ್ರತ್ಯಕ್ಷ ಮತ್ತು ಪ್ರಸ್ತುತ ಸಮಾಜದಲ್ಲಿ ನಮಗೆ ಸಿಗುವ ನಿದರ್ಶನಗಳು. ಜನರು ಕಟ್ಟಿದ ಕರಗಳನ್ನು ಯಾರೋ ಪುಣ್ಯಾತ್ಮರು ರೂಪಿಸಿದ ಸರ್ಕಾರದ ಯೋಜನೆಗಳಲ್ಲಿ ಬಳಸಿ ಆ ಯೋಜನೆಯಡಿ ಸಾಕಷ್ಟು ಹಣವನ್ನು ಸ್ವಾಹ ಮಾಡಿ ಆ ಯೋಜನೆಯನ್ನು ತಾವೇ ರೂಪಿಸಿ ತಮ್ಮ ಸ್ವಂತ ದುಡ್ಡಿನಿಂದ ಅನುಷ್ಠಾನಗೊಳಿಸಿರುವಂತೆ ತಮ್ಮ ಹೆಸರಿನ ನಾಮಫಲಕಗಳೇನು, ಪ್ರಚಾರವೇನು ಅವರ ಅಬ್ಬರ ಅಷ್ಟಿಷ್ಟಲ್ಲ. ಇದನ್ನೇ ಮಾನ್ಯ ಗುಂಡಪ್ಪನವರು ಹೆಸರ ಪಸರಿಸಲೆಸಪ ದುರಿತಗಳ್ಗೆಣೆಯುಂಟೇ ಎಂದಿದ್ದಾರೆ. ನಮ್ಮ ಆಯಸ್ಸು ಇರುವವರೆಗೆ ಈ ಜಗತ್ತಿನಲ್ಲಿ ಬದುಕಿ ಕೇವಲ ನಾವು ಗಳಿಸಿಕೊಂಡು ಕಡೆಗೆ ಉಳಿಸಿಕೊಂಡ ಗುಣಗಳನ್ನು ಹೊತ್ತು ಹೋಗುವುದೇ ಬದುಕು. ಇದನ್ನು ಅರ್ಥ ಮಾಡಿಕೊಳ್ಳದೆ ತಾವೇನೋ ಈ ಜಗತ್ತಿನಲ್ಲಿ ಶಾಶ್ವತವಾಗಿದ್ದು ಬಿಡುತ್ತೇವೆ ಎನ್ನುವಂತೆ ಬೀಗಿ ದುರ್ಮಾರ್ಗಗಳನ್ನು ತುಳಿಯುವ ಈ ಜನರ ಅಜ್ಞಾನಕ್ಕೆ ಮಿತಿಯೇ ಇಲ್ಲ. ನಾವೇನಾದರೂ ಅಂತಹ ಯೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದಾದರೆ ತಕ್ಷಣವೇ ಅದನ್ನು ಹೊರಹಾಕಿದರೆ ನಾವು ದುರ್ಮಾರ್ಗಕ್ಕೆ ಇಳಿಯುವ ಸಾಧ್ಯತೆಗಳು ಕ್ಷೀಣಿಸಿ ನಮ್ಮ ಬದುಕು ನಮಗೆ ಶಾಂತವಾಗಿ ಅನ್ಯರಿಗೂ ಹಿತವಾಗಬಹುದು. ಎಷ್ಟು ಸೊಗಸಾಗಿದೆ ನೋಡಿ. ಆದ್ದರಿಂದ ನಾವು ಮಾಯೆಯ ಒಂದು ಪಾಶಕ್ಕೆ ಸಿಲುಕದೆ ಸದಾ ಆ ಬೆಳಕಿನ ಪಾರಮಾರ್ಥಿಕ ತತ್ವದ ಹಿನ್ನೆಲೆಯ ಜ್ಯೋತಿಯನ್ನು ನಾವು ಗಮನಿಸ್ತಾ ಇರಬೇಕು. ಮತ್ತೊಂದು ಸುಂದರವಾದ ಶ್ಲೋಕ ಇದೆ, ಜ್ಯೋತಿಷಾಮಪಿತ ಜ್ಯೋತಿ. ಅದನ್ನು ಏಕ ಶ್ಲೋಕಿ ಅಂತ ಕರೀತಾರೆ. ಅದನ್ನು ಹಂಚ್ಕೊಳ್ತೇವೆ ನೋಡಿ. ಬಹುಶಃ ನಾವು ಕಳೆದ ಬಾರಿ ಈ ಮಂಕುತಿಮ್ಮನ ಕಗ್ಗ ಹಾಕಿದಾಗ ಬಹುಶಃ ಅದು ಪರದೆ ಮೇಲೆ ಹಂಚಿಕೊಂಡಿರಲ್ವೋ ಏನೋ, ಕ್ಷಮಿಸಿ. ಇರಲಿ. ಏಕ ಶ್ಲೋಕಿ ನೋಡಿ, ಇದರಲ್ಲಿ ಜ್ಯೋತಿ ಯಾವುದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಗುರು ಶಿಷ್ಯರ ಸಂವಾದದ ಮೂಲಕ. ನೋಡಿ, ಇಲ್ಲಿ ಶ್ಲೋಕ ಚೆನ್ನಾಗಿದೆ. ಇದು ಪ್ರಶ್ನೋತ್ತರವಾಗಿದೆ. ಆ ನಂತರ ಅರ್ಥವನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ತಿಳಿದುಕೊಳ್ಳೋಣ, ಓದೋಣ. ಕಿಂ ಜ್ಯೋತಿಸ್ತವ ಭಾನುಮಾನಹನಿ ಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಸುಂದರವಾಗಿದೆ ಪ್ರಶ್ನೋತ್ತರ ನೋಡಿ. ಗುರುಗಳು ಪ್ರಶ್ನೆ ಮಾಡ್ತಾರೆ, ಕಿಂ ಜ್ಯೋತಿ ತವ, ಯಾವ ಬೆಳಕಿನಿಂದ ನೀನು ವಸ್ತುಗಳನ್ನು ಗ್ರಹಿಸುತ್ತಿರುವೆ? ಶಿಷ್ಯ ಹೇಳ್ತಾನೆ, ಭಾನುಮಾನ್ ಅಹನಿ ಮೇ ರಾತ್ರೌ ಪ್ರದೀಪಾದಿಕಂ. ಇಲ್ಲಿ ಪ್ರಶ್ನೆ, ಇಲ್ಲಿ ಉತ್ತರ. ಗುರುಗಳು ಕೇಳ್ತಾರೆ, ಯಾವ ಬೆಳಕಿನಿಂದ ನೀನು ವಸ್ತುಗಳನ್ನು ಗ್ರಹಿಸುತ್ತಿರುವೆ? ಶಿಷ್ಯ ಹೇಳ್ತಾನೆ, ಹಗಲಿನಲ್ಲಿ ಸೂರ್ಯನ ಬೆಳಕಿನಿಂದ ಹಾಗೂ ರಾತ್ರಿಯಲ್ಲಿ ಪ್ರದೀಪಾತಿಕಂ, ದೀಪಗಳಿಂದ. ಈಗಿನ ಕಾಲಕ್ಕೆ ವಿದ್ಯುತ್ ದೀಪಗಳಿಂದ. ಹೌದಲ್ಲ? ಸರಿ. ಗುರುಗಳು ಮತ್ತೊಂದು ಪ್ರಶ್ನೆ, ಸ್ಯಾತ್ ಆಗಿರಬಹುದು. ಏವಂ ರವಿ ದೀಪ ದರ್ಶನ ವಿಧೌ ಕಿಂ,
ಜ್ಯೋತಿ ಆಖ್ಯಾಹಿಮೆ. ಅಲ್ಲಪ್ಪ, ಹಗಲಿದೆ ರಾತ್ರಿ ಇದೆ ಸರಿ, ನಿನಗೆ ಬೆಳಕು ಗೊತ್ತಾಗತ್ತೆ. ಆದರೆ ರವಿ ದೀಪ ದರ್ಶನ ವಿಧೌ ಕಿಂ ಜ್ಯೋತಿ. ಆದರೆ ರವಿ ಹಾಗೂ ದೀಪ ಇತ್ಯಾದಿಗಳನ್ನು ಯಾವ ಬೆಳಕಿನಲ್ಲಿ ನೋಡುತ್ತಿರುವೆ? ಶಿಷ್ಯ ಉತ್ತರ ಕೊಡ್ತಾನೆ, ಚಕ್ಷುಹು. ನೋಡಿ, ಚಕ್ಷುಹು ಕಣ್ಣುಗಳಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಸೂರ್ಯನಿದ್ದಾನೆ, ಚಂದ್ರನಿದ್ದಾನೆ ಅಂತ ಹೇಳಬೇಕಾದ್ರೆ ನಮಗೆ ಕಣ್ಣುಗಳು ಇರಬೇಕು. ಹಗಲಿನಿಂದ ಸೂರ್ಯನ ಬೆಳಕು, ರಾತ್ರಿಯಲ್ಲಿ ಚಂದ್ರನ ಬೆಳಕು. ಆದ್ರೆ ಆ ಸೂರ್ಯ ಚಂದ್ರ ನೋಡ್ತಾ ಇರೋದು ಯಾವ ಜ್ಯೋತಿ? ಕಣ್ಣುಗಳು ಎಂಬ ಜ್ಯೋತಿ. ಅದನ್ನೇ ಕೇಳ್ತಾ ಇರೋದು ಗುರುಗಳಲ್ಲಿ. ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿ ಆಖ್ಯಾಹಿಮೆ. ಹೇಳು ನೋಡೋಣ, ಆ ಸೂರ್ಯ ಚಂದ್ರನು ಯಾವ ಬೆಳಕಿನ ನೋಡ್ತಾ ಇದೆಯಾ? ಚಕ್ಷುಹು, ಕಣ್ಣುಗಳೆಂಬ ಆ ಜ್ಯೋತಿಯಿಂದ ನಾನು ರವಿ ಹಾಗೂ ಚಂದ್ರನನ್ನು ನೋಡಲು ಸಾಧ್ಯವಾಗ್ತಾ ಇದೆ. ಆಗ್ಬಹುದು, ಅದು ಸರಿ. ತಸ್ಯ ನಿಮೀಲನಾದಿ ಸಮಯೇ ಕಿಂ. ಕಣ್ಣುಗಳು ತೆಗೆದಿದೆ, ಆದ್ದರಿಂದ ನಿನಗೆ ಆ ಸೂರ್ಯ ಮತ್ತು ಚಂದ್ರನ ದರ್ಶನವಾಗ್ತಾ ಇದೆ. ನಿಮೀಲನಾದಿ ಸಮಯ, ಒಂದು ವೇಳೆ ನೀನು ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಟ್ರೆ ಆಗ ನೀನು ಯಾವ ಬೆಳಕನ್ನು ನೋಡ್ತೀಯ? ನೋಡಿ ಅಂತಹ ಪ್ರಶ್ನೆ. ಕಣ್ಣುಗಳು ಮುಚ್ಚಿರುವ ಸಮಯದಲ್ಲಿ ಯಾವುದು ಬೆಳಕು? ಉತ್ತರ ಕೊಡ್ತಾನೆ, ಧೀ ಧೀಹಿ. ಧೀಹಿ ಅಂದ್ರೇನು? ಬುದ್ಧಿಶಕ್ತಿ. ನನ್ನ ಬುದ್ಧಿಶಕ್ತಿಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರೂ ನಾನು ನೋಡಬಲ್ಲೆ, ಗ್ರಹಿಸಬಲ್ಲೆ, ಅರ್ಥ ಮಾಡಿಕೊಳ್ಳಬಲ್ಲೆ. ಯಾವ ಬೆಳಕಿನಲ್ಲಿ? ಯಾವ ಜ್ಯೋತಿ ಅದು? ಧೀ ಎಂಬ ಬೆಳಕು, ಬುದ್ಧಿ ಎಂಬ ಜ್ಯೋತಿ. ಇದರಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದರೂ ಕೂಡ ನಾನು ನೋಡಬಹುದು, ಗ್ರಹಿಸಬಹುದು. ಧಿಯೋ ದರ್ಶನೇ. ಬುದ್ಧಿಯನ್ನು ಯಾರ ಬೆಳಕಿನಲ್ಲಿ ನೋಡುತ್ತಿರುವೆ? ನೋಡಿ, ಚೆನ್ನಾಗಿದೆ. ಧಿಯೋ ದರ್ಶನೆ. ಆ ಧಿಯ, ಆ ಬುದ್ಧಿಗಳು ನಿನಗೆ ಯಾವ ರೀತಿ ದರ್ಶನವಾಗ್ತಾ ಇದೆ? ಕಿಂ ತತ್ರ ಅಹಂ ಅತಃ. ಆಗ ಹೇಳ್ತಾನೆ ಶಿಷ್ಯ, ಅಹಂ, ನಾನೇ ಆ ಬೆಳಕು. ನಾನು ಬುದ್ಧಿಗೆ ಆ ಬೆಳಕನ್ನು ಕೊಡ್ತಾ ಇದ್ದೇನೆ. ಆ ಬುದ್ಧಿಯಿಂದ ಕಣ್ಣುಗಳು ಕೆಲಸ ಮಾಡ್ತಾ ಇವೆ. ಆ ಕಣ್ಣುಗಳಿಂದ ಎಲ್ಲ ಬೆಳಕನ್ನು ನೋಡ್ತಾ ಇದ್ದೇನೆ. ಆದ್ದರಿಂದ ನಾನೇ ಬುದ್ಧಿಗೆ ಕೊಡುತ್ತಿರುವಂತಹ ಜ್ಯೋತಿ ನಾನೇ. ಆದ್ರಿಂದ ಗುರುಗಳು ಹೇಳ್ತಾರೆ, ಭವಾನ್ ಪರಮಕಂ ಜ್ಯೋತಿ ತದಸ್ಮಿ ಪ್ರಭೋ. ಗುರುಗಳು ಹೇಳ್ತಾರೆ, ನೋಡಪ್ಪ, ಭವಾನ್, ನೀನೇ ಆ ಬೆಳಕುಪ, ನೀನೇ ಆ ಪರಮ ಜ್ಯೋತಿಗಳಿಗೂ ಜ್ಯೋತಿಯಾದಂತಹ ಆ ಬೆಳಕು ನೀನೇ. ಆದುದರಿಂದ ನೀನೇ ಪರಂಜ್ಯೋತಿಯಾದ ಪರಮಾತ್ಮನಾಗಿರುವೆ ಅಂತ ಹೇಳಿ ಗುರುಗಳು ಬೋಧಿಸಿದಾಗ, ತತ್ ಅಸ್ಮಿ ಪ್ರಭೋ, ತತ್ ಅಹಮಸ್ಮಿ ಪ್ರಭೋ. ಹೌದು ಗುರುಗಳೇ, ನಾನೇ ಆ ಬೆಳಕು, ಅದು ಸತ್ಯ, ಅದು ನಿಜ. ನೋಡಿ, ಜ್ಯೋತಿಷಾಮಪಿತ ಜ್ಯೋತಿ ಅಂದ್ರೆ ಅರ್ಥ ಏನು? ಎಲ್ಲ ಜ್ಯೋತಿಗಳಿಗೂ ಪರಮ ಜ್ಯೋತಿಯಾದಂತಹವನು ನಾನೇ. ನೋಡಿ, ಕ್ಷೇತ್ರಜ್ಞನ ವಿಚಾರ ಎಷ್ಟು ಅರ್ಥಗರ್ಭಿತವಾಗಿದೆ. ಆದ್ದರಿಂದ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಅದು ಎಲ್ಲ ಆ ಅಜ್ಞಾನದಿಂದ, ಅಂಧಕಾರದಿಂದ, ಮಾಯೆಯಿಂದ ದೂರವಾಗಿರುವಂಥದ್ದು ಈ ಜ್ಯೋತಿ. ಈ ಜ್ಯೋತಿಗಳಿಗೂ ಜ್ಯೋತಿಯಾಗಿರುವಂತಹ ಈ ಒಂದು ಪಾರಮಾರ್ಥಿಕ ತತ್ವವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಈ 17ನೆಯ ಶ್ಲೋಕದ ಆಂತರ್ಯ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಆ ಕ್ಷೇತ್ರಜ್ಞ, ಆ ಜ್ಞೇಯ, ಅದು ಬೆಳಕುಗಳಿಗೆಲ್ಲ ಬೆಳಕಾಗಿರುವುದು, ಕತ್ತಲೆಯ ಆಚೆಗಿರುವುದು, ಮಾಯೆಯಿಂದ ದೂರವಿರುವುದು. ಜ್ಞಾನವು, ಜ್ಞೇಯವು, ತಿಳಿಯತಕ್ಕದ್ದು, ಜ್ಞಾನದ ಫಲವು, ಮೋಕ್ಷವೂ ಆಗಿ ಎಲ್ಲರ ಹೃದಯದಲ್ಲಿ ಇರುವುದು. ಹೃದಯ ಸರ್ವಸ್ಯ ವಿಷ್ಠಿತಂ.
ಆದ್ದರಿಂದ ನಾವು ನಮ್ಮ ಅಂತರಂಗದಲ್ಲಿ, ನಮ್ಮ ಹೃದಯದ ಅಂತರಾಳದಲ್ಲಿ ನಾವು ಹೊಕ್ಕು ಈ ಜ್ಞಾನವನ್ನು ನಾವು ಬೆಳಗಿಸಿಕೊಳ್ಳಬೇಕು, ಜಾಗೃತಿಗೆ ತರಬೇಕು. ಇದೇ ಭಗವದ್ಗೀತೆಯ ಉಪನಿಷತ್ತುಗಳ ಎಲ್ಲ ಶ್ರುತಿ ಸ್ಮೃತಿ ಗ್ರಂಥಗಳ ಉದ್ದೇಶ. ಇಂತಹ ಉದ್ದೇಶ ಸಾಫಲ್ಯವಾಗಲಿ, ನಾವೆಲ್ಲರೂ ಕೂಡ ಈ ಜ್ಞಾನವನ್ನು ಪಡೆಯುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದೊಂದಿಗೆ. ನಾಳೆ ದಿವಸ ಮುಂದಿನ ವಿಚಾರಗಳನ್ನು ಮುಂದುವರಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.